ನಾನು ಡಿಟೆಕ್ಟಿವ್. ಇಡೀ ಹಿಸ್ಟ್ರಿಲಿ ಇಷ್ಟೊಂದು ಟಫೆಸ್ಟ್ ಮಿಸ್ಟ್ರಿ ಕೇಸ್ ಸಾಲ್ವ್ ಮಾಡಿರೋ ಇತಿಹಾಸವೇ ಇಲ್ಲ. ಈ ಕಥೆಯ ಮುಂದಿನ ಸೂತ್ರಧಾರಿ ಯಾರಾಗಿರಬಹುದು? ಎಷ್ಟು ಇನ್ವೆಸ್ಟಿಗೇಟ್ ಮಾಡಿದ್ರು ಏನೋ ಕ್ಯೂನೇ ಸಿಕ್ತಿಲ್ವಲ್ಲ. ನನ್ಗೆ ಹಿಸ್ಟ್ರಿ ಒನ್ ಆಫ್ ದ ಟಫೆಸ್ಟ್ ಕೇಸ್ ನಾನು ಫೈಂಡ್ ಔಟ್ ಮಾಡ್ತಿರೋದು. ಎಲ್ಲೂ ಓಡೋಗ್ತಾನೋ ಓಡೋಗ್ಲಿ, ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾನೋ ಹೋಗ್ಲಿ, ಒಂದಿನ ಮುಷ್ಟಲ್ಲಿ ಹಿಡಿದು ಹಾಕಿ ಹಾಕೋಣ ಅವನು. ನಮ್ CBI ಡಿಪಾರ್ಟ್ಮೆಂಟ್ ಇಂದ ತಪ್ಪಿಸ್ಕೊಂಡು ಹೋಗೋ ಚಾನ್ಸೇ ಇಲ್ಲ. ತುಂಬಾ ದುಡ್ಡಿದೆ, ಯಾರಾದ್ರೂ ನೋಡಕ್ಕಿಂತ ಮುಂಚೆ ತಗೊಂಡ್ ಹೋಗ್ಬಿಟ್ರೆ ಬೆಸ್ಟ್. ಅಲ್ಲಿ ನೋಡು, ಯಾರೋ ಕ್ಯಾಶ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಹಾ ಬಿಡು, ಅವನ್ ಕತೆ ಮುಗೀತು. ಕ್ಲೂನೇ ಸಿಕ್ತಿಲ್ವಲ್ಲ, ಏನ್ ಮಾಡೋದು ಅಂತಾನೆ ಬೇಗ ಬಾರೋ, ಇಲ್ಲಿ ಏನೋ ಒಂದ್ ಕ್ಲೂ ಸಿಕ್ಕಿದೆ. ರಿಚಿ ಕರೀತಿದ್ದೇನಲ್ಲ. ಯಾವ್ದೋ ಮೆಟಲ್ ಡಿಟೆಕ್ಟರ್ ಇಂದ ಒಂದ್ ಆಬ್ಜೆಕ್ಟ್ ಫೈಂಡ್ ಆಗಿದ್ಯಲ್ಲ, ತೆಗ್ ನೋಡೋಣ. ಯಾವ್ದೋ ಫೋನ್ ಸಿಕ್ದಂಗಿದ್ಯಲ್ಲ. ಓ ರಿಚಿ, ಕ್ಲೂ ಸಿಕ್ಕೇ ಬಿಡ್ತಲ್ಲೋ. ಇವಾಗ ಯಾರು ಪುನೀತ್ನ ಮರ್ಡರ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಇನ್ನೊಂದ್ ಸ್ವಲ್ಪ ಡಿಗ್ ಮಾಡ, ಏನಾದ್ರು ಕ್ಲೂ ಸಿಕ್ಬೋದು. ಓ, ಇದು ಮೋಸ್ಟ್ಲಿ ಪುನೀತಿದೆ ಬಾಡಿ ಇರ್ಬೇಕು. ನಾನು ಪೋಸ್ಟ್ ಮಾರ್ಟಮಿಗೆ ಕಳಿಸ್ತೀನಿ. ಕ್ಲೂ ಸಿಕ್ತೇನಾ? ನೀನ್ ಟಿಕ್ ಮಾಡ್ತಿರ್ಬೇಕಾದ್ರೆ ಬಾಡಿ ಸಿಕ್ಕಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದೀನಿ. ಪುನೀತ್ ಫೋನು ಸಿಕ್ಕಿದೆ. ಮರ್ಡರ್ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ತುಂಬಾ ಒಳ್ಳೇದಾಯ್ತಲ್ಲೋ. ಏನ್ ಅಷ್ಟು ಅರ್ಜೆಂಟ್ ಆಗಿ ಕರೆದಿದ್ದು? ಪುನೀತ್ ಫೋನ್ ಸಿಕ್ಕಿತ್ತಲ್ಲ, ಅಲ್ಲಿರೋ ಫಿಂಗರ್ ಪ್ರಿಂಟ್ಸ್ ಮತ್ತೆ ನನ್ನ ಪಾರ್ಕ್ ಅಲ್ಲಿರೋ CCTV ಫುಟೇಜ್ ಚೆಕ್ ಮಾಡಿದೆ. ಅಲ್ಲಿರೋ ಫಿಂಗರ್ ಪ್ರಿಂಟ್ಸ್ ಇವ್ರಿಗಿರೋ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಿದೆ. ಒಂದು ಪುನೀತ್ ಇದು, ಇನ್ನಿಬ್ರು ಯಾರೋ ಅನ್ನೋನ್ ಪರ್ಸನ್ ಸಿಕ್ಕಿದ್ದಾರೆ. ಒಬ್ಬನ ಹೆಸರು ಕಂಡಿಡ್ದೆ, ಅವನ ಹೆಸರು ನಿಗಮಾರ್ತ್ ಅಂತ. ನಾವು ಅವ್ನ ಸಿಗಾಕೊಂಡ್ರೆ ನಮ್ಗೆಲ್ಲಾ ಬೇರೆ ವಿಷಯ ಎಲ್ಲ ಅವ್ನ್ ಬಾಯ್ ಬಿಡ್ತಾನೆ. ಸೊ ನಾವ್ ಇವಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಹೌದಾ? ಅವ್ನು ಎಲ್ಲಿರ್ತಾನೆ ಅಂತ ಲೊಕೇಶನ್ ಫೈಂಡ್ ಔಟ್ ಮಾಡ್ಬೇಕು. ಅದು ನಾವಿಬ್ರು ಮಾಡ್ತೀನಿ, ನಾನು ನಿಲ್ತೀನಿ. ಹಾ ಸರಿ ಆಯ್ತು. ಹೃದಯ ಕಳ್ಸಿರೋ ಲೊಕೇಶನ್ಗೆ ಬಂದಿವಿ, ಬಟ್ ನಿಗಾ ಮಾಡ್ತಿಲ್ಲೂ ಕಾಣಿಸ್ತಿಲ್ವಲ್ಲ. ಬಾ ಇವಾಗ ಹುಡ್ಕೋಣ. ಇರೋ ಒಂದ್ ಫೋಟೋ ತೋರಿಸ್ತೀನಿ ನೋಡಿ, ಇದೆ ಒಂದ್ ಫೋಟೋ. ಬಾ, ನಿಯರ್ ಬೈ ಪ್ಲೇಸ್ ಎಲ್ಲ ಸರ್ಚ್ ಮಾಡೋಣ. ಸರಿ. ನೋಡಲ್ಲಿ ಹೃದಯ ಕಳ್ಸಿರೋ ಫೋಟೋ ತರಾನೇ ಒಬ್ಬ ಸಿಮಿಲರ್ ಆಗಿಲ್ವಾ? ಅವನಿಗೆ ನಿಗಾ ಮಾಡ್ತಿರ್ಬೋದು. ಇವನೇ. ಬಾ ಹೋಗೋಣ. ನೀವೇನಾ ನಿಗಾ ಮಾರ್ತು? ಹೌದು, ನಿಮ್ಗೆ ನನ್ನ ಹೆಸರು ಗೊತ್ತು. ನನ್ನಿಂದ ನಿಮ್ಗೇನಾಗಬೇಕಾಗಿದೆ? ಹಾಗೇನಿಲ್ಲ, ಕ್ಯಾಶುವಲಿ ಮಾತಾಡ್ಸಕ್ ಬಂದ್ವಿ ಅಷ್ಟೇ. ಈ ಫೋಟೋದಲ್ಲಿ ಗೊತ್ತಾ? ನಿಲ್ಲೋ. ನನಗೇನೋ ಗೊತ್ತಿಲ್ಲ, ಯಾಕೆ ನೋಡ್ಕೊ.
ಹಲೋ, ಏನ್ ವಿಷಯ ಫೋನ್ ಮಾಡಿದ್ದು? ದುಡ್ಡು ಬೇಕಾ? ಎಷ್ಟು? 1 ಲಕ್ಷನಾ? ಇದೇ ನಂಬರಾ? ಆಯ್ತು, ಇದೇ ನಂಬರ್ ಕಳ್ಸ್ಲಾ? ಓಕೆ, ಬಾಯ್. ಏಯ್ ನೋಡೋನು ಎಷ್ಟು ಹುಚ್ಚಿದಾನೆ, ಯಾರ್ಯಾರಿಗೋ 1,00,000 ಹಂಗೆ ಕೊಡ್ತಾನೆ. ಬಾರ ಅವ್ನ್ ಕಡ್ ಬಾಳ ವಿಡಿಯೋ ಫಾಲೋ ಅಪ್ ಮಾಡೋಣ. ಸರಿ ಬಾ. ಏಯ್ ದುಡ್ಡು ಕೊಡೋ. ನೀನ್ ಯಾರು? ನನ್ ದುಡ್ಡು ಕೊಡಲ್ಲ. ತೊಳಿದು ದುಡ್ಡು ಕೊಡಕ್ ಆಗಲ್ಲ. ಓಯ್ ಏನೋ ದುಡ್ಡು ಕೊಡಲ್ವೇನೋ? ದುಡ್ಡು ಕೊಡಲ್ವಾ? ದುಡ್ಡು ಕೊಡ. ಏನೋ ಮಾಡ್ಬಿಟ್ವಿ ನಾವು. ಸತ್ತೋಗಿದಾನಲ್ಲೋ ಅವನು. ಅಯ್ಯೋ ನಂಗಿದೆಲ್ಲ ಬೇಡ ಅಲ್ಲೋ. ಏಯ್ ಊಟ ಹಾಕ್ಬೇಡ ಬಾ. ನಿಗಾ ಮಾಡಿ ಸಿಕ್ನಾ? ಹಾ ಸಿಕ್ಕಿದಾನೆ. ಎಲ್ಲಿ? ಅಲ್ಲಿ ಒಂದ್ ಮರದ ಹತ್ರ ಕಟ್ಟಾಕಿದೀವಿ, ಅಲ್ಲ ಹೋಗೋಣ ಬಾ. ಎಲ್ಲೋ ನಿಗಾ ಮಾಡಿ ನಾ ಕಟ್ಟಾಕಿರೋದು. ಈ ಮರಕ್ಕೆ ಕಟ್ಟಾಕಿದ್ವಿ. ಅಯ್ಯೋ ಶಿಟ್, ಓಡೋಗ್ಬಿಟ್ಟಿಯಲ್ಲ. ಬೀಡಿಯಲಿ ನಿಗುದ ಹೆಜ್ಜೆಗಳು ಕೆಡುತ್ತಿವೆ, ಮಣ್ಣದೊಳಗಿನ ಮನ ಇಷ್ಟೊಂದು ಅನಿರೀಕ್ಷಿತವಾದ ಘಟನೆಗಳು ನಡೆಯುತ್ತಿವೆ, ಇದಕ್ಕೆ ಸುಳಿವೇ ಸಿಗುತ್ತಿಲ್ವಲ್ಲ. ನೋಟ ಕಣ್ಣಲ್ಲಿ ಏನಾದ್ರೂ ಇರ್ಬೋದಲ್ಲ. ನಿಶಬ್ದ ರಹಸ್ಯವನ್ನು ಹೊತ್ತಿದೆ. ಯಾವ್ದೋ ಕೇವ್ ತರ ಇದೆಯಲ್ಲ, ಇದೆಲ್ಲ ನಿಯರ್ ಬೈ ಇರಬೇಕು. ನನಗೆ CCTV ಫುಟೇಜ್ ಸಿಕ್ಕಿರೋ ಪ್ರಕಾರ ಇಲ್ಲೇ ಲೊಕೇಶನ್ ಇದೆ. ನೋಡೋಣ, ಮುಂದೆ ಹೋಗಿ ನೋಡ್ತೀನಿ, ಏನಾದ್ರು ಕ್ಲೂ ಸಿಗ್ಬೋದೇನೋ. ಇಲ್ಲಿ ಇಷ್ಟೊಂದು ಲೆಟ್ರೀಸ್ ಇದೆ. ಇವಾಗ್ಲೇ ಕುಶಾಲಿಗೆ ಫೋನ್ ಮಾಡ್ತೀನಿ. ಹೃದಯ್, ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೌದಾ, ಇದನ್ನ ಇನ್ವೆಸ್ಟಿಗೇಟ್ ಮಾಡೋಣ. ನಾನು ಅದಕ್ಕೋಸ್ಕರ ಅಯೋಡಿನ್ ಸೊಲ್ಯೂಷನ್ ತಗೊಂಡ್ಬಂದಿದ್ದೀನಿ. ಟ್ರೈ ಮಾಡಿ. ಸರಿ, ಯಾವಾಗ ರಿಪೋರ್ಟ್ ಬರುತ್ತೆ? ರಿಪೋರ್ಟ್ 2 to 3 days ಅಲ್ಲಿ ಬರ್ಬೋದು. ನಾನು ಹೇಳ್ತೀನಿ, ಇನ್ಫಾರ್ಮ್ ಮಾಡ್ತೀನಿ. ನೀವು ಕೊಟ್ಟಿರೋ ಬ್ಲಡ್ ಸ್ಯಾಂಪಲ್ ಹೇಳಿರೋ ವ್ಯಕ್ತಿಗೆ ಮ್ಯಾಚ್ ಆಗ್ತಾ ಇದೆ. ಸೊ ಐ ಫೀಲ್ ಇಟ್ ಈಸ್ ಎ ಪ್ಲಾನ್ಡ್ ಮರ್ಡರ್. ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಿಮ್ಗೆ ಇವಾಗ DNA ಸ್ಯಾಂಪಲ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ತಗೊಳ್ಳಿ, ಕೀಪ್ ಇಟ್ ವೆರಿ ಸೇಫ್ ಅಂಡ್ ಕಾನ್ಫಿಡೆನ್ಶಿಯಲ್. ಓಕೆ, ಫೈನ್.
ಒಂದ್ ಮ್ಯಾಪ್ ಅಲ್ಲಿ ಹೇಳಿದ ಇದೇ ಜಾಗ ಅಲ್ವಾ? ಓ, ಇಲ್ಲೆಲ್ಲ ಏನೇನೋ ಬರ್ದಿದ್ದಾರೆ ಯಾರೋ. ಓ, ಕ್ಲೂ ಸಿಕ್ಕೇ ಬಿಡ್ತಲ್ಲ. ಇವನೇ ಪುನೀತ್ನ ಸಾಯಿಸಿದ್ದು. ಇವನ್ ಸಿಗಾಕೊಂಡ. ಇದನ್ನೆಲ್ಲ ಯಾರು ಮಾಡಿರ್ಬೋದು? ಏ ಚಿರಂತನ್, ಏನ್ ಅರ್ಜೆಂಟ್ ಆಗಿ ಕರ್ದಿದ್ ನನ್ನ? ಏನಿಲ್ಲ ಅಲ್ವ, ಇನ್ವೆಸ್ಟಿಗೇಟರ್ಸ್ ಹಿಡ್ಬಿಟ್ಟಿದ್ದು, ಕಟ್ಟಾಕ್ಬಿಟ್ಟಿದ್ರು. ಹೌದಾ? ಜಸ್ಟ್ ಬಚಾವದೆ. ಹೌದು, ನನಗೂ ಒಂದು ತಿಂಗಳಿಂದ ಹಂಗೆ ಯಾರು ನನ್ನನ್ನ ವಾಚ್ ಮಾಡ್ತಾ ಇದಾರೆ ಅನ್ಸ್ತಾ ಇದೆ ನಿಗಮ. ನಂಗೂ ಫ್ರೆಂಡ್ಸ್ ದಿನಾಗ್ಲೂ ಇಲ್ಲೇ ಬರ್ತಾರೆ, ಟ್ರ್ಯಾಕ್ ಮಾಡಿದೀನಿ. ಅವ್ರೇನ ನೋಡೋದು? ಅವರೇ ಇವ್ರೆಲ್ಲ ಜಾಸ್ತಿ ಆಯ್ತು. ಅವ್ರಿಗೆ ಹೊಡೆದ್ರೆ ಅದೇ ಎಲ್ಲಿದ್ದಾರೆ ಅಂತ ಗೊತ್ತಾಗತ್ತೆ. ಬಾ ಎಲ್ಲಾನು ಮುಗಿಸೇಬೇಡ. ಹುಯಿದ್ನ ಹೆಂಗ್ ಸಾಯಿಸಿದ್ರು ಹಂಗೆ ಹೊಡಿರೋ. ನಮ್ಗೆ ಏನಕ್ಕೆ ಹೆಲ್ಪ್ ಮಾಡ್ತಿದ್ಯಾ ಒಂದೂ ಗೊತ್ತಾಗ್ತಿಲ್ಲ. ಚಿರಂತನ್, ಬೀಡಿಯಲಿ ನಿಗುದ ಹೆಜ್ಜೆಗಳು ಕೆಡುತ್ತಿವೆ, ಮಣ್ಣದೊಡಗಿನ ಮನ ಸತ್ಯವನ್ನು ಮರೆಯುತ್ತಿದೆ.